ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಂಡಪ್ಪನವ್ರೆ. ಊರಲ್ಲಿ ಮನೆ ಮನೆಗೂ ಹೋಗಿ ಮಂಡಿಯೂರಿ ತಲೆ ತಗ್ಗಿಸಿ ತಪ್ಪೆಲ್ಲ ನಂದೆ, ಇದರಲ್ಲಿ ನಂಜುಂಡಪ್ಪನವ್ರದ್ದು ಏನೂ ತಪ್ಪಿಲ್ಲ, ಇದೆಲ್ಲ ನನ್ನ ತಲೆ ಪ್ರತಿಷ್ಠೆ ಅಂತ ಹೇಳಬೇಕು. ನರಸಿಂಹಣ್ಣವ್ರ ಸೊಸೆ ನಿಮ್ಮ ಹತ್ರ ಸಮಯ ಕೇಳಕ್ ಬರ್ತಾ ಇದಾರೆ, ಎಲ್ರೂ ಮನೆಯಿಂದ ಆಚೆಗೆ ಬರ್ಬೇಕು. ni sa sa re sa ni sa sa ga re ni sa sa re sa ni sa sa ga re ni sa sa re sa ni sa sa ga re sa pa ma pa ga re. ನನ್ನನ್ನು ಹೇಗೆ ನೋಡ್ತಾರೆ ನೋಡಿ ಅಮ್ಮ. ಇದೆಲ್ಲ ಕೊನೆ ಕಾಣೋದಕ್ಕೆ ಒಂದು ಉಪಾಯ ಇದೆ. ನರಸಿಂಹನ ಹತ್ರ ಹೋಗಿ ಮಾವ ನಾನು ಮಾಡಿದ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಬಿಡು. ಅವನು ಕ್ಷಮಿಸಿದ್ರೆ ಇಡೀ ಊರು ಕ್ಷಮಿಸಿದ ಹಾಗೆ. ಮಾವ, ಸ್ನೇಹಿತನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಬಹಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ನನಗೆ. ನನ್ನ ಮನೆ ಮರ್ಯಾದೆ ಮುಕ್ಕಾಗಿ ಹೋಯ್ತು ನಿನ್ನಿಂದ. ಹೋಗು. ಇವಳು ಜೇನಲ್ಲ ಅಕ್ಕ, ಹಾಲಿಗೆ ಹೆಪ್ಪ ಹಾಕೋಳು. ಇನ್ ಏನೇನ್ ಮಾಡಿ ನನ್ನ ಮಗನ್ ಬಾಳ್ ಹಾಳು ಮಾಡ್ಬೇಕು ಅಂತಿದ್ಯೋ, ನಮ್ಮ ಮನೆಗೆ ಮಸಿ ಬಳಿಬೇಕು ಅಂತಿದ್ಯೋ ದೇವರಿಗೆ ಗೊತ್ತು. ನನ್ನ ಜೀವ ಇರೋವರೆಗೂ ನಾನು ಇದನ್ನ ಮರೆಯಲ್ಲ. ನನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಕಣೆ ನಿನ್ಗೆ. ನಿನ್ನ ಹತ್ರ ಮಾತಾಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ಛೀ, ಸ್ನೇಹಿತನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಬಹಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ನನಗೆ. ಇರ್ಬೋದು ಕಣೆ, ಅದಕ್ಕೆ ಹಾಗಾಗಿರ್ಬೇಕು. ಮೊದಲೇ ಸಂಪಿಗೆ ದುಡ್ಡಲ್ಲಿ ಸಿಹಿನೀರಿನ ಬಾವಿಗಳೇ ಇಲ್ಲ. ಒಂದು ಕೆಲಸ ಮಾಡು, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಹಾಲ್ಗೆ ಒಂದು ಚಿಟಿಕೆ ಅರಿಶಿನ, ಶುಂಠಿ ಪುಡಿ, ಕಾಳು ಮೆಣಸಿನ ಪುಡಿ, ಕಲ್ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಕುಡಿ. ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಅದೆಲ್ಲ ಯಾಕಮ್ಮ, ಸರಿ ಹೋಗುತ್ತೆ ಬಿಡು. ಅದು ಸರಿ ಏನು, 4 ದಿವಸ ಆದರೆ ಎಲ್ಲ ಸರಿ ಹೋಗುತ್ತೆ. ಈಗ ನೀನೇನು ಸಂಗೀತ ಕಚೇರಿನ ಮಾಡಬೇಕು. ಒಳ್ಳೆ ಅತ್ತೆ ಮನೆ ಸೇರಿದೆಯಾ? ಏನು ಕಡಿಮೆ ಇಲ್ಲಮ್ಮ, ಚೆನ್ನಾಗಿದ್ದೀನಿ. ಅದು ಸರಿ, ನಿಂಗೇನು ಕಡಿಮೆ ಆಗಿದೆ ಹೇಳು? ದೊಡ್ಡ ಮನೆ, ದೊಡ್ಡ ಜನ, ಆ ಮನೆಗೆ ಸೊಸೆಯಾಗಿ ಹೋಗಿದೆಯಾ? ಅಲ್ಲೆಲ್ಲರೂ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ. ಅದರಲ್ಲಂತೂ ನಮ್ಮ ನರಸಿಂಹ ನಿನ್ನನ್ನು ರಾಜ್ಕುಮಾರಿ ಥರ ನೋಡ್ಕೊಳ್ತಿರ್ತಾನೆ ಅಲ್ವಾ? ಆಮೇಲೆ ಮಾಡ್ತೀನಮ್ಮ ನಿಂಗೆ. ನಮ್ಮ ಹುಡುಗಿಗೆ ತಾಯಿ ಜೊತೆ ಫೋನಲ್ಲಿ ಮಾತಾಡೋಷ್ಟು ಪುರ್ಸೊತ್ತಿಲ್ಲ. ಈಗ
ಏನು ರವೆ ಉಂಡೆ ಮಾಡಿ ಗುಂಡಮ್ಮಂಗೆ ಕಳಿಸ್ತಾ ಇದ್ದೀರಾ? ಯಾಕೆ ಕಳಿಸ್ಬಾರ್ದಾ? ಹಾಗಲ್ಲ ಅತ್ತೆ. ಹಾಗೂ ಇಲ್ಲ ಹೀಗೂ ಇಲ್ಲ ಮಂಗ್ಲ. ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಏನಾದರೂ ಬಂದರೆ ಇಡೀ ತವರೇ ಅವ್ರ ಹತ್ರ ಬಂದಷ್ಟು ಸಂತೋಷ ಆಗುತ್ತೆ. ಇದೆಲ್ಲ ನಿನ್ಗೆ ಹೇಗೆ ಅರ್ಥ ಆಗಬೇಕು? ನಿಮ್ಮಮ್ಮ ಯಾವತ್ತಾದ್ರೂ ಏನಾದ್ರು ಮಾಡಿ ಕಳಿಸಿದ್ರು ತಾನೆ? ಮಾತಿತ್ತಿದ್ರೆ ಅಮ್ಮ ಬಗ್ಗೆ ಮಾತಾಡಿ, ಅದ್ಬಿಟ್ರೆ ಬೇರೆ ಏನು ಗೊತ್ತು ನಿಮಗೆ? ನೀವನ್ನೋಕ್ಕೂ ಅವ್ರು ಮಾಡೋಕ್ಕೂ ಸರಿಯಾಗಿದೆ. ಮಂಗ್ಲ, ನಿಮ್ಮಮ್ಮನ ಬಗ್ಗೆ ನೀನು ಹೀಗೆ ಮಾತಾಡ್ತಿದ್ಯಾ ಅಂದರೆ ಖಂಡಿತ ಅವ್ರಿಗೆ ಅಲ್ಲಿ ಏನೋ ಆಗಿರುತ್ತೆ ಹೆಚ್ಚು ಕಮ್ಮಿ. ಅಮ್ಮ, ನಾನು ಇಲ್ಲೇ ಉದಯಪುರಕ್ಕೆ ಹೋಗಿ ಬರ್ತೀನಿ. ಒಂದು ನಿಮಿಷ ಇರೋ. ಆರು ತಿಂಗಳು ಹೋಗ್ಬೇಕಾಗತ್ತಪ್ಪ, ಸ್ವಲ್ಪ ಯೋಚನೆ ಮಾಡು. ಗೊತ್ತಪ್ಪ, ನೀವು ಹೇಳಿದ್ಮೇಲೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಹೋಗಿ ಬರ್ತೀನಿ. ನಾನು ಹೇಳಿದೆ ಅಂತ ಹೋಗಬೇಕಾಗಿಲ್ಲ, ನಿನ್ನ ಸಂತೋಷಕ್ಕೆ. ತುಂಬ ಖುಷಿ ಅಪ್ಪ. ಸರಿ, ಸೈನ್ ಮಾಡಮ್ಮ. ಚಿಕ್ಕಪ್ಪ, ಸುಬ್ಬು, ನೀವು ಹೋಗೋ ದಾರಿಲಿ ತಾನೇ ಸಂಪಿಗೆ ದಿಬ್ಬ ಇರೋದು. ಇದನ್ನು ತೊಗೊಂಡೋಗಿ ನಿಮ್ಮ ಅಕ್ಕಂಗೆ ಕೊಟ್ಬಿಟ್ಟು ಹೋಗೋ. ಯಾಕಮ್ಮ? ಏನೋ ನೀನು ಒಳ್ಳೆ ನಿಮ್ಮ ಅತ್ತಿಗೆ ಥರ ಯಾಕೆ ಏನು ಅಂತ ಕೇಳ್ತೀಯ? ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಏನಾದರೂ ಬಂದರೆ ಆ ತವ್ರ ಮನೆ ಗಂಟೆ ಏನು ಖರ್ಚಾಗಲ್ಲ, ತೊಗೊಂಡೋಗಿ ಕೊಡು. ಅತ್ತೆ, ನಿಮಗೆ ಸ್ವಲ್ಪನೂ ಸೂಕ್ಷ್ಮತೆ ಇಲ್ವಾ? ನಿಮ್ಮ ಮಗಳಿಗೆ ನೀವು ಧಾರಾಳವಾಗಿ ಏನು ಬೇಕಾದರೂ ಮಾಡಿ ಕಳಿಸಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಗುಂಡಮ್ಮಂಗೆ ಮದುವೆ ಆಗಿ ಇನ್ನೂ ಒಂದು ವಾರನೂ ಆಗಿಲ್ಲ. ಅಷ್ಟರಲ್ಲೇ ನೀವು ಅದು ಇದು ಅಂತ ಕಳಿಸ್ತಾ ಇದ್ರೆ ಅವ್ರೇನು ಅನ್ಕೋತಾರೆ ಹೇಳಿ? ನಮ್ಮ ಸೊಸೆನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಊಟ ತಿಂಡಿ ಏನೂ ಹಾಕ್ತಿಲ್ಲ, ಅದಕ್ಕೆ ಅವ್ರ ತವ್ರ ಮನೆಯವರು ಬುತ್ತಿ ಕಳಿಸಿದ್ದಾರೆ ಅಂತ ಅನ್ಕೊಳ್ಳಲ್ವಾ? ನಮ್ಮಮ್ಮ ಹಾಗೆ ಕಳಿಸಿದ್ರೆ ಏನಂತ ಇದ್ರಿ ಹೇಳಿ? ನಮಗೆ ತಿನ್ನೋ ಗತಿ ಇಲ್ವಾ, ನಿಮ್ಮಮ್ಮ ಕಳಿಸ್ಬೇಕಾ ಅಂತೆಲ್ಲ ಅಂತಿರ್ಲಿಲ್ವಾ ನೀವು? ಹೌದು ಕಣೆ ಮಂಗಳ, ಈ ಸೂಕ್ಷ್ಮಗಳೆಲ್ಲ ಕೆಲವು ಸರಿ ನನಗೆ ಅರ್ಥನೇ ಆಗೋದಿಲ್ಲ ನೋಡು. ಹೋಗ್ಲಿ ಬಿಡು, ಒಳ್ಳೆ ಮಾತಾಡಿದೆ. ಜೀವನದಲ್ಲಿ ಮೊದಲನೇ ಸಾರಿ ಬುದ್ಧಿ ಉಪಯೋಗಿಸಿ ಮಾತಾಡಿರೋದು ನೀನು. ನೀವು ಅಷ್ಟೇ, ಜೀವನದಲ್ಲಿ ಮೊದಲನೇ ಸರ್ತಿ ನೀವು ಮಾಡಿರೋ ತಪ್ಪನ್ನ ಸರಿ ಅಂತ ಒಪ್ಕೊಂಡಿರೋದು. ಕೊಡಿ ಇಲ್ಲಿ. ಈ ಮಾತಲ್ಲೂ ಕೊಂಕೆ ಹೇಳೋದು. ನೀನು ಹೋಗ್ಬಪ್ಪ. ಮನೆಗೆ ಬಂದಿನ್ನು 3 ದಿನ ಆಗ್ಲಿಲ್ಲ, ನನ್ನ ಗಂಡನ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಕೈ ಮುಗ್ದು ನಿಲ್ಲೋ ಹಾಗೆ ಮಾಡಿದ್ಲು ಬೇರೆ ಊರಿನವ್ರ ಮುಂದೆ. ಸ್ನೇಹಿತನ ಮಗಳನ್ನೇ ಮನೆ ತುಂಬಿಸ್ಕೊಂಡಿದ್ದೀನಿ ಅನ್ನೋ ಹೀಗಿತ್ತು ನನ್ನ ಗಂಡನ್ಗೆ. ಅದು ಕೊಚ್ಕೊಂಡು ಹೋಯ್ತು. ಇನ್ಯಾಕ್ ಬೇಕು ಇವಳ ಮನೆಗೆ? ನೀವೇ ಇಟ್ಕೊಳ್ಳಿ, ಇಲ್ಲೇ ಬಿದ್ದು ಸಾಯ್ಲಿ. ನಿನ್ಗೆ ಅಮ್ಮ ಮಾಫಿ ಮಾಡಿದ್ಲು ಅಂತ ಯಾರು ಹೇಳಿದ್ರೆ? ಇನ್ಯಾರು? ಈ ಶಾಂತಜ್ಜಿನೇ. ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ. ರೀ ಕಾರಂತ್ರ, ಪ್ರಸಾದ್. ನಡೆಯೋ ಕಾಲು ಎಡವೋದು ಸಹಜ ಅಲ್ವಾ? ಹಾಗೆ ಇದು. ಅವಳಿಗೆ ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ರಾಖಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಮ್ಮ ಫ್ರೆಂಡ್ ಆಕಾಶ್ ಅಮ್ಮ ಮಿಸ್ಸಿಂಗ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನಾ? ಏನಕ್ಕೂ ಒಂದ್ಸತಿ ನಾನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಪ್ರೈವೇಟ್ ಡಿಟೆಕ್ಟಿವ್, ನಮ್ಮನೇಲಿ ಪ್ರೈವೇಟ್ ಡಿಟೆಕ್ಟಿವ್ಗೆ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ನಿಮ್ಮ ಹೆಂಡತಿ 5 ದಿನದಿಂದ ಕಾಣಿಸ್ತಿಲ್ವಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮ ಮಗ ಆಕಾಶ್. ಭಾನಿ, ಕೊನೆಯ ಸಲ ಕೇಳ್ತಾ ಇದ್ದೀನಿ,
ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ? ಪ್ರತಾಪ, ಅಬ್ಬೆ ಇಲ್ಲಿ ನೋಡಿ ಅಬ್ಬೆ. ಆಫೀಸ್ ಸ್ಟಾಫಲ್ಲಿ ಚೇಳು ಕಡ್ದಿರೋರ ಮುಖ ಯಾರ್ದಿದೆ ಅಂತ ಅಬ್ಸರ್ವ್ ಮಾಡು, ಅವನು ಸಿಕ್ಕಾಕೋತಾನೆ. ಬಲಗಾಲಲ್ಲಿ ಸೇರನ್ನ ಒದ್ದು ಒಳಗಡೆ ಬಾಮ್ಮ. ಇಲ್ಲ ಅಪ್ಪಯ್ಯ, ನಾವು ಒಳಗೆ ಬರೋಕ್ಕಿಲ್ಲ. ಇನ್ಯಾಕೆ ಈ ಮನೆಗೆ ಬರಬಾರ್ದು ತೀರ್ಮಾನ ಮಾಡೀವಿ. ಏ ಮೂರ್ಖ, ನಾನೇ ನಾಗಿಣಿ ಅನ್ನೋ ಸತ್ಯ ಗೊತ್ತಿಲ್ಲದೆ ಏನೋ ಸಾಧನೆ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಬೀಗ್ತಾ ಇದೆಯಾ ಅಲ್ವಾ? ನಿನ್ನ ಹೇಗೆ ಬಲಿ ಹಾಕ್ತೀನಿ ನೋಡ್ತಾ ಇರೋ. ನಂಗೆ ಯಾಕೋ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ಈಗಲೇ ಬಗೆಹರಿಸ್ಕೊಂಡ್ಬಿಡ್ಬೇಕು. ಹಲೋ, ಹೇಳಿ ಚಿಕ್ಕಪ್ಪ. ಅದು ಅರ್ಜುನ್, ಹಾಗೆ ದಾರಿನಲ್ಲಿ ಬರ್ತಾ ಒಂದು ದೇವಸ್ಥಾನ ನೋಡಿದೆ. ಇಲ್ಲಿ ವಾರ ಪೂರ್ತಿ ಅಮ್ಮನವ್ರು ಉತ್ಸವ ಮಾಡ್ತಾರಂತೆ. ಹೊಸದಾಗಿ ಮದುವೆ ಆಗಿರೋ ಜೋಡಿ ಬಂದು ಪೂಜೆ ಮಾಡಿಸಿ ಹರಕೆ ಹೊತ್ತರೆ ತುಂಬ ಒಳ್ಳೇದಂತೆ. ನನಗಂತೂ ನಮ್ಮ ಅಮೃತನೇ ಜ್ಞಾಪಕ ಬಂದು. ಅಮೃತ ಮನೆಗೆ ಬಂದ ತಕ್ಷಣ ಅವಳಿಗೆ ಹೇಳ್ಬಿಡ್ತೀಯಲ್ವಾ? ಚಿಕ್ಕಪ್ಪ, ಅಮೃತ ಅವ್ರು ಇಲ್ಲೇ ಇದ್ದಾರೆ.